ತಿಂಡಿಗೆ ಪುಳಿಯೋಗರೆ ರೆಡಿ. ನೈವೇದ್ಯ ಪ್ರಸಾದನೂ ಕೂಡ ರೆಡಿಯಾಗಿದೆ ನೋಡಿ. ಈ ಥರ ಮಾಡಿದ್ದೀನಿ. ನಾನು ಕೂಡ ರೆಡಿ ಆಗ್ತಾ ಇದ್ದೀನಿ. ಇಲ್ಲೂ ರೆಡಿ ಆಯಿತು ನೋಡಿ. ವಿಡಿಯೋ ಮಾಡಿ ಅಂತ ಹೇಳ್ಬಿಟ್ಟು ಕೊಟ್ಬಿಟ್ಟು ಆಮೇಲೆ ತಾನೇ ಒಳಗಿದ್ದೀಯಾ. ಅದನ್ನ ಮಾಡ್ತೀವಿ. ಯಾರೋ ಕಮೆಂಟ್ಸ್ ಎಲ್ಲ ಕೊಡಿ, ಅವ್ರಿಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡಿ. ನಾನು ಮಾಡ್ಕೊತಾ ಇದ್ದೀನಿ ನೋಡಿ. ಇವಳು ನಮ್ಮ ಅಕ್ಕ ಎಲ್ಲ ಫಸ್ಟ್ ಇಯರ್ ಕಾಲೇಜ್ಗೆ, ಇವನು ಹಾಸ್ಟೆಲ್. ಹಾಯ್ ಎಲ್ರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಆಶಾ ನವೀನ್ ಮೈಸೂರಿಂದ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮಾಗಿ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ಭಾನುವಾರ ಬೆಳಗ್ಗೆನೆ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊತಾ ಇದ್ದೀನಿ. ಏನು ವಿಶೇಷ ಅಂತ ಹೇಳ್ತೀನಿ. ಹಾಗೆ ನಾನು ಮೊನ್ನೆ ಹೇಳ್ದಂಗೆ ಇವತ್ತು ನನ್ನ ಕಂದ ಮುಂದು ಬರ್ತಡೇ ಇದೆ. ಅದಕ್ಕೋಸ್ಕರ ಇವತ್ತು ಅದನ್ನು ಸೆಲೆಬ್ರೇಷನ್ ಮಾಡ್ತಾ ಇದ್ದೀವಿ. ಸತ್ಯನಾರಾಯಣ ಸ್ವಾಮಿ ಪೂಜೆ, ಮಧ್ಯಾಹ್ನ ಕೇಕ್ ಕಟ್ಟಿಂಗ್ ಎಲ್ಲ ಇರುತ್ತೆ. ನಾನು ಇವತ್ತು ಪೂರ್ತಿ ವಿಡಿಯೋನ ನಾನು ತೋರಿಸ್ತೀನಿ. ಎಲ್ಲೂ ಸ್ಕಿಪ್ ಮಾಡಿದೆ, ಮಿಸ್ ಮಾಡಿದೆ ನೋಡಿ. ಹಾಗೆ ನನ್ನ ಚಾನಲ್ನ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದರೆ ಹೋಗಿ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಗೂ ಕೂಡ ಶೇರ್ ಮಾಡಿ ನನಗೆ ಸಪೋರ್ಟನ್ನು ನೀಡಿ ಅಂತ ಹೇಳ್ತಾ ಇದ್ದೀನಿ. ಇನ್ನೂ ರೆಡಿಯಾಗಿಲ್ಲ. ನಾನು ಮನೆಯಲ್ಲಿ ಪೂಜೆ ಎಲ್ಲ ಮುಗಿಸಿ ಇಲ್ಲಿ ಅಮ್ಮನ ಮನೆಗೆ ಬಂದಿದ್ದೀನಿ. ಬಂದು ಎಲ್ಲ ಅದಕ್ಕೆ ಬಂದಿದ್ದಾರೆ, ಅದಕ್ಕೆ ಬಂದಿದ್ದಾರೆ. ನೆನ್ನೆ ಅಣ್ಣ ತಂದು ಬಿಟ್ಬಿಟ್ಟು ಹೋಗಿದ್ದಾನೆ. ಅಣ್ಣನ ಮಕ್ಕಳು ಕೂಡ ಬಂದಿದ್ದಾರೆ. ನಾನು ಕಂದಮ್ಮ ಕಿರಿಸ್ತಾ ಇದ್ದೆ, ಅವ್ರಿಗೆ ರೆಡಿ ಮಾಡ್ತಾ ಇದ್ದಾರೆ. ಈಗ 9:30 10 ಗಂಟೆಗೆಲ್ಲ ಪೂಜೆ, ಸತ್ಯನಾರಾಯಣ ಸ್ವಾಮಿ ಪೂಜೆ ಸ್ಟಾರ್ಟ್ ಆಗುತ್ತೆ. ಪೂಜೆನೂ ಕೂಡ ನಾನು ನಿಮಗೆ ತೋರಿಸ್ತೀನಿ. ತಿಂಡಿಗೆ ನಾವೇ ರೆಡಿ ಮಾಡ್ಕೊತಾ ಇದ್ದೀವಿ. ಊಟ ಕ್ಯಾಂಟೀನ್ಗೆ ಕೊಟ್ಟಿರೋದ್ರಿಂದ ನಾವು ಮನೆಯಲ್ಲೇ ತಿಂಡಿಗೆ ರೆಡಿ ಮಾಡ್ಕೊತಾ ಇದ್ದೀವಿ. ತಿಂಡಿ ಪುಳಿಯೋಗರೆ ನಾನು ತೋರಿಸ್ತೀನಿ. ತಿಂಡಿಗೆ ಪುಳಿಯೋಗರೆ ರೆಡಿ ಆಗಿದೆ. ತಿಂಡಿ ಮಾಡ್ತಾ ಇದ್ದಾರೆ, ಅದಕ್ಕೆ ಎಲ್ಲ ರೆಡಿ ಮಾಡಿಕೊಂಡು ಪುಳಿಯೋಗರೆ ಮಾಡಿಬಿಡೋಣ. ತಿಂಡಿಗೆ ಎಲ್ಲ ರೆಡಿ ಮಾಡಿಕೊಟ್ರೆ ಬಂದವರೆಲ್ಲ ತಿಂಡಿ ಹಾಕ್ಕೊಡ್ಬೋದು, ನಾವು ರೆಡಿ ಮಾಡಿಟ್ರೆ ಅಂತ. ಎಲ್ಲ ಪುಳಿಯೋಗರೆಗೆ ಎಲ್ಲ ನೀಟಾಗಿ ಕಲಿಸ್ತಾ ಇದ್ದಾರೆ ನೋಡಿ. ಈಗ ನಾನು ಸ್ವಲ್ಪ ನೈವೇದ್ಯಕ್ಕೆ ಸಜ್ಜಿಗೆನ ಮಾಡ್ತೀನಿ. ಸಜ್ಜಿಗೆ ಎಲ್ಲ ಮಾಡಿಟ್ಬಿಟ್ಟು ಆಮೇಲೆ ರೆಡಿ ಆಯ್ತೀನಿ. ರೆಡಿ ಏನು ಕೂಡ ಆಗಿಲ್ಲ, ಆಮೇಲೆ ರೆಡಿ ಆಗೋಣ ಸಜ್ಜಿಗೆ ಎಲ್ಲ ಮಾಡಿಟ್ಬಿಟ್ಟು ಅಂತ ನಾನು ಮನೇಲಿ ಹಾಗೆ ಪೂಜೆ ಮಾಡಿಬಿಟ್ಟು ಈಗ ಹೀಗೆ ಹೊರಟು ಬಂದೆ. ಸ್ಯಾರಿ ಎಲ್ಲ ಹಾಕೋಬೇಕು. ಹಾಕೊಂಡು ರೆಡಿ ಆದ್ಮೇಲೆ ತೋರಿಸ್ತೀನಿ. ಈಗ ದೇವ್ರ ನೈವೇದ್ಯಕ್ಕೆ ಅಂತ ಸಜ್ಜಿಗೆ ಮಾಡೋಣ ಅಂತ ಅನ್ಕೋತಾ ಇದ್ದೀವಿ. ಮಾಡಿಬಿಡೋಣ. ಎಲ್ಲರೂ ಕೂಡ ಗೆಸ್ಟ್ ಎಲ್ಲ ಸ್ವಲ್ಪ ಲೇಟಾಗಿ ಬರೋದು, ಯಾಕೆಂದರೆ ಇವತ್ತು ಸ್ವಲ್ಪ ಫಂಕ್ಷನ್ಸ್ ಎಲ್ಲ ಇದೆ. ಅಣ್ಣನ ಮಗಳು ನೋಡಿ ನಿಮಗೆ ಬ್ಯಾಕ್ ನೈವೇದ್ಯಕ್ಕೆ ಸಜ್ಜಿಗೆ ಮಾಡೋಣ ಅಂತ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಹಾಗೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ. ನಾನು ಬಿಡೋ ಹೊಸ ಹೊಸ ವಿಡಿಯೋ ನಿಮಗೆ ನೋಟಿಫಿಕೇಶನ್ ಆಗಿ ಬರುತ್ತೆ. ಓಕೆ, ಈಗ ಸಜ್ಜಿಗೆ ಎಲ್ಲ ಮಾಡಿಬಿಟ್ಟು ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ. ಪೂರ್ತಿ ವಿಡಿಯೋನ ನಾನು ನಿಮಗೆ ಮಾಡಿ ತೋರಿಸ್ತೀನಿ. ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ಅಂತ ಹೇಳ್ತೀನಿ. ಓಕೆ, ಮತ್ತೆ ವಿಡಿಯೋನ ಸ್ಟಾರ್ಟ್ ಮಾಡ್ಕೋತೀನಿ. ಈಗ ಫಸ್ಟು ನೈವೇದ್ಯಕ್ಕೆ ಸಜ್ಜಿಗೆನ ಮಾಡಿಬಿಡೋಣ. ಓಕೆ, ನೈವೇದ್ಯ ಪ್ರಸಾದನೂ ಕೂಡ ರೆಡಿಯಾಗಿದೆ ನೋಡಿ. ಈ ಥರ ಮಾಡಿದ್ದೀನಿ ಸಜ್ಜಿಗೆ. ಈಗ ಬಂದಿದೆ. ನಾನು ಇದನ್ನು ಚಂದುನ ರೆಡಿ ಮಾಡ್ಕೊಂಡೆ. ಅವಳನ್ನು ಕೂಡ ನೋಡಿ ಈ ಥರ ರೆಡಿ ಮಾಡಿದ್ದೀನಿ. ಸಜ್ಜಿಗೆನೂ ಕೂಡ ಮಾಡಿದೆ, ಇವಳು ಕೂಡ ರೆಡಿ ಮಾಡಿದೆ. ಎರಡನ್ನೂ ಕೂಡ ಒಟ್ಟಿಗೆ ಮಾಡ್ಕೊಂಡೆ. ಎಲ್ಲ ಮನೆ ತುಂಬ ಎಲ್ಲ ಜಿಗಿ ಜಿಗಿ ಅಂತೈತೆ. ಮಕ್ಕಳೆಲ್ಲ ಬಂದಿದ್ದಾರೆ. ನಾನು ಆದ್ನಿ ಮಗ ಕೂಡ ಬಂದಿದ್ದಾನೆ. ನೆನ್ನೆ ಬಂದ ನೋಡಿ. ಸಂತು ಅಂತ ಗೊತ್ತಾಯ್ತಲ್ಲ, ಸಂತು ಅಂದ್ರೆ ಯಾರು ಅಂತ. ಎಲ್ಲರೂ ಕೂಡ ಬಂದಿದ್ದಾರೆ. ಈಗ ನಾನು ಕೂಡ ರೆಡಿ ಆಗಬೇಕು. ಈಗ ಸಜ್ಜಿಗೆಲ್ಲ ಆಯ್ತಲ್ಲ, ಇದನ್ನೆಲ್ಲ ಆಫ್ ಮಾಡಿಬಿಟ್ಟು ಸ್ಟವ್ನ ನಾನು ಕೂಡ ರೆಡಿ ಆಗ್ತೀನಿ. ಇನ್ನು ಟೈಮ್ ಆಗ್ಬಿಡುತ್ತೆ. ಪುರೋಹಿತರು ಕೂಡ ಇವಾಗ ಬರ್ತಾರೆ ಪೂಜೆಗೆ ಬರೋಷ್ಟೊಳಗೆ ನಾನು ರೆಡಿ ಆಗ್ಬಿಡ್ತೀನಿ. ನಾನು ಕೂಡ ರೆಡಿ ಆಗ್ತಾ ಇದ್ದೀನಿ. ಇಲ್ಲೂ ರೆಡಿ ಆಯಿತು ನೋಡಿ. ಗೊತ್ತಲ್ಲ, ಅವರು ಕೂಡ ಎಲ್ಲ ಬಂದಿದ್ದಾರೆ. ಅಕ್ಕ, ದೊಡ್ಡಕ್ಕ ಬಂದಿದ್ದಾಳೆ, ಅಕ್ಕನ ಮಕ್ಕಳು ಬಂದಿದ್ದಾರೆ. ಚಿಕ್ಕಕ್ಕ ಇಲ್ಲಿ ಬಂದಿಲ್ಲ, ಯಾಕೆಂದ್ರೆ ಅವಳು ಸ್ವಲ್ಪ ಪೂಜೆಗೆ ಬರೋಂಗಿಲ್ಲ. ಅದಕ್ಕೋಸ್ಕರ ಲೇಟಾಗಿ ಬರ್ತೀನಿ ಅಂತ ಹೇಳಿದ್ದಾಳೆ. ಹಾಗಾಗಿ ಲೇಟಾಗಿ ಬರ್ತಾಳೆ. ಈಗ ಪೂಜೆಗೆ ಐನೋರು ಕೂಡ ಬಂದು ಎಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ. ನಾನು ರೆಡಿ ಆದ್ಮೇಲೆ ನೋಡಿ ನಮ್ಮ ಅಕ್ಕನೂ ರೆಡಿಯಾಗಿದ್ದಾರೆ ನೋಡಿ. ಅಲ್ಲಿ ನೋಡಿ ಒಂಚೂರು ಕೂಡ ರೆಡಿಯಾಗಿದ್ದಾರೆ. ಏನೇ ನೋಡಿ ಎಲ್ಲ ತಿರುಗುವ ನೋಡ್ತೀನಿ. ಚೆನ್ನಾಗಿ ಬಂದದೆ. ರೆಡಿ ಆದ್ಮೇಲೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ.
ಸ್ವಲ್ಪ ಬೇಗ ಬೇಗ ರೆಡಿ ಆಗ್ಬಿಡ್ತೀನಿ. ಇನ್ನು ಹೊರಗಡೆ ಬಂದು ನೋಡಿದ್ರೆ ಎಲ್ಲ ಬರ್ತ್ಡೇ ಕೇಕ್ ಕಟ್ಟಿಂಗ್ಗೆ ಎಲ್ಲ ಕೂಡ ರೆಡಿ ಮಾಡಿಬಿಟ್ಟು ಹೋಗಿದ್ರು. ನಾವು ಒಳಗಡೆ ಕೆಲಸ ಅಂತಲೇ ಕೂತ್ಕೊಂಡ್ಬಿಟ್ವಲ್ಲ, ಹಾಗಾಗಿ ಸ್ವಲ್ಪ ಗೆಸ್ಟ್ ಎಲ್ಲ ಬಂದಿದ್ದರು. ಏಕೆಂದರೆ ಭಾನುವಾರ ನಾವು ಇಟ್ಕೊಂಡಿದ್ದು, ಅವತ್ತಂತೂ ಸಿಕ್ಕಾಪಟ್ಟೆ ಫಂಕ್ಷನ್ ಇತ್ತು. ಹಾಗಾಗಿ ಸ್ವಲ್ಪ ಎಲ್ಲ ಬೇಗ ಬೇಗ ಬಂದು ಹೊರಟೋಯ್ತಾ ಇದ್ರು ಅವ್ರ ಪಾಡ್ಗವರು. ನೋಡಿ ನಮ್ಮ ಕಂದಮ್ಮ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ, ಹೆಂಗೆ ರೆಡಿಯಾಗಿದ್ದಾನೆ ಅಂದರೆ ಅವನು ಪಂಚೆ ಹಾಕಿದ್ದಾನೆ. ಸರಿ, ನಾವು ಎಲ್ಲ ಹೊರಗಡೆ ರೆಡಿಯಾಗಿ ಬರೋಷ್ಟೊಳಗೆ ಪುರಿಯೋತರು ಬಂದು ಕೂಡ ದೇವರಿಗೆ ಸತ್ಯನಾರಾಯಣ ಸ್ವಾಮಿ ಫೋಟೋಗೆ ಎಲ್ಲ ಅಲಂಕಾರ ಎಲ್ಲ ಮಾಡಿದರು. ಹೂವಿಂದ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು. ನನಗಂತೂ ತುಂಬ ಇಷ್ಟ ಆಯಿತು. ಕೆಲಸ ಎಲ್ಲ ಸ್ಥಾಪನೆ ಮಾಡಿ ಫೋಟೋಕ್ಕೆಲ್ಲ ಅಲಂಕಾರ ಮಾಡಿ, ಇನ್ನು ನವಗ್ರಹದಾನಕ್ಕೆಲ್ಲವ ಎಲ್ಲ ಇಟ್ಕೊಂಡು ಎಲ್ಲ ರೆಡಿ ಮಾಡ್ಕೋತಾ ಇದ್ರು. ಏಕೆಂದರೆ ಅವರು ಬಂದಿದ್ದೇ ಸ್ವಲ್ಪ ಲೇಟ್ ಆಯಿತು. ಇವರು ಚಾಮುಂಡೇಶ್ವರಿ ದೇವಸ್ಥಾನ ಇದೆಯಲ್ಲ, ಅಲ್ಲಿ ಅರ್ಚಕರಾಗಿದ್ದಾರೆ. ಅವ್ರನ್ನೇ ಕೂಡ ನಾವು ಕೂಗಿದ್ದೋ ಬನ್ನಿ ಅಂತ. ಯಾಕೆಂದರೆ ನಮಗೆ ಸ್ವಲ್ಪ ಅವರು ಪರಿಚಯ ಇದ್ದಾರೆ ಅಲ್ವಾ, ಹಾಗಾಗಿ ಅವರೇ ಬಂದರೆ ನಮಗೆ ಪೂಜೆ ಎಲ್ಲ ಚೆನ್ನಾಗಿ ಮಾಡಿಕೊಡ್ತಾರೆ ಅಂತ ಹೇಳಿ ಅವ್ರನ್ನೇ ಕೂಗಿದ್ದೋ. ಅವರು ಬಂದು ಕೂಡ ಪೂಜೆ ಎಲ್ಲ ಚೆನ್ನಾಗಿ ಮಾಡಿದ್ರು. ಇದು ಅಮ್ಮನ ಮನೆ, ದೇವ್ರ ಮನೆ. ಸಿಂಪಲ್ಲಾಗಿ ಒಂದು ಫೋಟೋ ಇಟ್ಕೊಂಡಿದ್ದಾರೆ ಸಾಕು ಅಂತ ಹೇಳಿ. ಇನ್ನು ಪೂಜೆಗೆ ಕೂತ್ಕೊಳ್ಳುವಾಗ ಹಿರಿಯರಿಗೆ ನಮಸ್ಕಾರ ಮಾಡಿ ಕೂತ್ಕೊಳ್ಳಿ ಅಂತ ಪುರಿಯೋತರು ಹೇಳಿದ್ರು. ಹಾಗಾಗಿ ನನ್ನ ತಮ್ಮ ಹೆಂಡತಿ ಇಬ್ಬರು ಕೂಡ ಪೂಜೆ ಕೂತ್ಕೊಳ್ಳುವಾಗ ಅಮ್ಮನಿಗೆ, ಅವರ ಅಜ್ಜಿಗೆ, ಅವ್ರ ಅಮ್ಮನಿಗೆ ಎಲ್ಲ ನಮಸ್ಕಾರನ ಮಾಡಿಕೊಂಡು ಪೂಜೆಗೆ ಕೂತ್ಕೊಂಡ್ರು. ಒಳ್ಳೆಯದಾಗಲಿ, ಅವರು ಯಶಸ್ಸನ್ನ ಕಾಣಲಿ ಅಂತ ಅವರು ಕೂಡ ಎಲ್ಲರೂ ಕೂಡ ಆಶೀರ್ವಾದ ಮಾಡಿದ್ರು. ಇನ್ನು ಪೂಜೆ ಸ್ಟಾರ್ಟ್ ಮಾಡಿ ಬೇಗ ಲೇಟ್ ಆಗುತ್ತೆ ಅಂತ ನಾವು ಹೇಳ್ತಾ ಇದ್ವಿ. ಅವರು ಸರಿ ಆಯಿತು ಸ್ಟಾರ್ಟ್ ಮಾಡ್ತೀನಿ ಅಂತ ಹೇಳಿದ್ರು. ಪೂಜೆಗೆ ಸ್ಟಾರ್ಟ್ ಮಾಡಿದ್ರು. ನಾನು ಅಲ್ಲಿ ಮಧ್ಯೆಯಲ್ಲಿ ಅವರು ಮಂತ್ರ ಹೇಳೋದನ್ನು ಕೂಡ ಆ್ಯಡ್ ಮಾಡಿದ್ದೀನಿ, ಅದನ್ನು ಕಟ್ ಮಾಡಿಲ್ಲ. ತುಂಬ ಚೆನ್ನಾಗಿ ಎಲ್ಲ ಪೂಜೆ ಎಲ್ಲ ನಿಧಾನ ಆದರೂ ಕೂಡ ತುಂಬ ಚೆನ್ನಾಗಿ ಮಾಡಿಕೊಡ್ತೀನಿ, ಆತರ ಮಾಡಬೇಡಿ ಅಂತ ಹೇಳ್ತಾಯಿದ್ರು. ನಾವೇ ಸ್ವಲ್ಪ ಆತರ ಮಾಡ್ತಾಯಿದ್ವಿ, ಬೇಗ ಬೇಗ ಮುಗಿಸಿ ಅಂತ. ಏಕೆ ಅಂತಂದರೆ ಅವರು ಪೂಜೆ ಎಲ್ಲ ನಮಗೆ ಬೇಗ ಮುಗಿಸ್ಕೊಟ್ಬಿಟ್ರೆ ನಮಗೆ ಬಂದ ಗೆಸ್ಟ್ಗಳಿಗೆ ಊಟ ಎಲ್ಲ ಕೊಡೋಕ್ಕೆ ಸರಿ ಹೋಗುತ್ತೆ. ಇನ್ನು ಕೇಕ್ ಕಟ್ಟಿಂಗ್ ಎಲ್ಲ ಇರುತ್ತಲ್ವ ಅಂತ ಹೇಳಿ ನಮಗೆ ಸ್ವಲ್ಪ ಬೇಗ ಮುಗಿಸ್ಕೊಡಿ ಅಂತ ಹೇಳಿದ್ವಿ. ಅವರು ಅರ್ಜೆಂಟ್ ಮಾಡಬೇಡಿ, ಪೂಜೆಗೆಲ್ಲ ನಿಧಾನಕ್ಕೆ ಆಗಲಿ, ಏನಾಗಲ್ಲ, ಟೈಮ್ 12:30 12:45 ನಾನು ಮುಗಿಸ್ಕೊಡ್ತೀನಿ. ಸತ್ಯನಾರಾಯಣ ಸ್ವಾಮಿ ಪೂಜೆ ಅಂತ ಹೇಳಿದ್ರೆ ಫಸ್ಟು ಅಭಿಷೇಕ ಎಲ್ಲ ಮಾಡಿ, ಆಮೇಲೆ ನವಗ್ರಹ ಪೂಜೆ ಮಾಡಿ, ಆಮೇಲೆ ಕತೆ ಎಲ್ಲ ಓದಬೇಕು ಅಂತ ಹೇಳಿದ್ರು. ಎಲ್ಲ ಹೊರಗಡೆ ಕೂತಿದ್ದೀವಿ, ಪೂಜೆ ನಡೀತಾ ಇದೆ ಒಳಗೆ. ಅದಕ್ಕೋಸ್ಕರ ನಾವು ಆರಾಮಾಗಿಲ್ಲೇ ಹೊರಗಡೆ ಇರೋಣ, ಸೆಕೆ ತುಂಬ ಇದೆ. ಎಲ್ಲ ಟೆರೇಸ್ ಮೇಲೆ ಹೋಗಿ ಬರ್ತಾವ್ರೆ. ಮುಟ್ಟಿಂಗ್ ತಿರುಗಿಸ್ತಾಳೆ ನೋಡಿ, ಯಾಕೋ ಕಡೆ ಗೊತ್ತಿಲ್ಲ. ಸ್ವಲ್ಪ ಗೆಸ್ಟ್ ಕೂಡ ಬಂದಿದ್ದಾರೆ, ಕೂತಿದ್ದಾರೆ ಅಲ್ಲಿ. ಪೂಜೆ ಇವಾಗ ಸ್ಟಾರ್ಟ್ ಮಾಡಿದ್ದಲ್ವಾ, ಅದಕ್ಕೋಸ್ಕರ. ಶನೇಶ್ವರ ಪ್ರಸಾದ ಸಿದ್ಧತ್ವೇನ ಶನೇಶ್ವರ ದೇವತಾ ಆವಾಹನೆ ವಿನಿಯೋಗಃ ಶನೇಶ್ವರಂ ಓಂ ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಮಾರ್ತಾಂಡ ಸಂಭೂತಂ ನಮಾಮಿ ಶನೇಶ್ವರಂ ಓಂ ಭೋ ಶನೇಶ್ವರ ಆವಾಹಯಾಮಿ ಭುವಃ ಶನೇಶ್ವರ ಆವಾಹಯಾಮಿ ಶಿವಃ ಶನೇಶ್ವರ ಆವಾಹಯಾಮಿ ಓಂ ಭೂರ್ಭುವಃ. ಪೂಜೆ ಎಲ್ಲ ಸ್ಟಾರ್ಟ್ ಮಾಡಿಕೊಂಡ್ರು. ಫಸ್ಟು ನವಗ್ರಹ ಪೂಜೆನ ಮಾಡಿ ಮುಗಿಸ್ಬಿಡ್ತೀನಿ, ಆಮೇಲೆ ಅಭಿಷೇಕ ಎಲ್ಲ ಆದಮೇಲೆ ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡಿ ಆಮೇಲೆ ಕಥೆನ ಓದಿ ಮುಗಿಸ್ಕೊಡ್ತೀನಿ ಅಂತ ಹೇಳಿದ್ರು. ನಾವು ಪಾಪ ಬೇಗ ಬೇಗ ಮಾಡಿ ಅಂತ ಹೇಳಿದ್ವಿ. ಏಕೆಂದರೆ ಅವರು ಬರೋದೇ ಸ್ವಲ್ಪ ಲೇಟ್ ಮಾಡಿದ್ರು. ಬಂದು ಫೋಟೋಕ್ಕೆಲ್ಲ ಹೂವಿನ ಅಲಂಕಾರ ಎಲ್ಲ ಮಾಡಿ ಅವರು ಪೂಜೆ ಕೂತ್ಕೊಳ್ಳೋಷ್ಟರೊಳಗೆ ಒಂದು 11 11:15 ಆಗೇ ಹೋಯಿತು. ಸತ್ಯನಾರಾಯಣ ಸ್ವಾಮಿ
ಪೂಜೆ ಅಂತ ಹೇಳಿದ್ರೆ ಸ್ವಲ್ಪ ಲೇಟ್ ಆಗುತ್ತೆ. ನವಗ್ರಹ ಪೂಜೆ ಮಾಡಿ, ಅಭಿಷೇಕ ಮಾಡಿ, ಆಮೇಲೆ ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡಿ, ಕಥೆಯೆಲ್ಲ ಓದೋದು ತುಂಬ ಸ್ವಲ್ಪ ಲೇಟ್ ಆಗುತ್ತೆ. ಹಾಗಾಗಿ ಅವರು ನೀವು ಟೆನ್ಷನ್ ತಗೋಬೇಡಿ, ಗಾಬರಿ ತಗೋಬೇಡಿ ಅಮ್ಮ, ನಾನು ನಿಧಾನಕ್ಕೆ ಮಾಡಿಕೊಡ್ತೀನಿ, ಯಾಕೆ ಇಷ್ಟೊಂದು ಅರ್ಜೆಂಟ್ ಮಾಡ್ತೀರಾ ಅಂತ ಹೇಳಿದ್ರು. ನಾವು ಸರಿ ಆಯಿತು ಮಾಡಿ ಅಂತ ಹೇಳಿದ್ವಿ. ಏಕೆಂದರೆ ಬಂದು ನಮ್ಮ ಕಡೆಯವರೆಲ್ಲ ಸ್ವಲ್ಪ ಬೇರೆ ಕಡೆ ಫಂಕ್ಷನ್ಗೆ ಹೋಗಬೇಕಾಗಿತ್ತು. ನಾವು ಒಂದು 12:30 ಊಟ ಕೊಟ್ಟಿದ್ರೆ ಅವರು ಇಲ್ಲಿ ಊಟ ಮುಗಿಸ್ಕೊಂಡು ಫಂಕ್ಷನ್ಗೆ ಹೋಗ್ತಾಯಿದ್ರು. ಸ್ವಾಮಿ ऋषिः सविता देवता गायत्री छन्दः प्राणायामे विनियोगः ओम भूर्भुवस्वः तत्सवितुर्वरेण्यं भर्गो प्रचोदयात् सत्यं परिषिञ्चयामि तावदेव स्मरामि अमृतमस्तु अमृतमसीये स्वाहा ओम प्रणय स्वाहा अपनाय स्वाहा तपाय स्वाहा पाण्याय स्वाहा ब्रह्मणे स्वाहा श्री महालक्ष्मी ಕೇಳ್ತೀನಿ, सहित ಒಂದು 5 ನಿಮಿಷ ಕೇಳ್ತಾಡಿ. स्वामी देवताभ्यः कदलीफल नैवेद्यं समर्पयामि कालीफल नैवेद्यं समर्पयामि अम्बाफल नैवेद्यं समर्पयामि काश्मीरफल नैवेद्यं समर्पयामि चित्राफल नैवेद्यं समर्पयामि आनाफल नैवेद्यं समर्पयामि सपालवृक्ष नैवेद्यं समर्पयामि नारिकेल नैवेद्यं समर्पयामि ताम्बूल नैवेद्यं समर्पयामि पादप्रोक्ष समर्पयामि चन्द्रप्रोक्ष समर्पयामि पुनराचमनीयं ಹುಟ್ಟಿದಂತಹ ಸಕಲರಾದ ಮಾನವರು ತಮ್ಮ ತಮ್ಮ ಪಾಪಗಳ ಕ್ರಮದಿಂದ ದಯಿಸಲ್ಪಟ್ಟವರು ಸುಲಭದಲ್ಲಿ ಅವ ಸಂಕಟವು ಹೇಗೆ ಪರಿಹಾರವಾಗುವುದು ಅದನ್ನು ನೀನು ದಯವಿಟ್ಟು ಹೇಳನಾಗು ಎಂದು ಕೇಳಲು ಭಗವಂತ ಹೇಳ್ತಾನೆ. ಇದಾದರೆ ಪ್ರಪಂಚಾಕಾಂಕ್ಷೆಗಳು ಏನು ಚೆನ್ನಾಗಿ ಮಗುವೆ ನನಗೆ ನಿಂತಹ ವಾತ್ಸಲ್ಯದಿಂದ ಅದನ್ನು ಪ್ರಕಾಶಪಡಿಸಬೇಕೋ ವಿಧ್ವಂತವಾಗಿ ಸ್ವಲ್ಪ ಲೋಕವಿಲ್ಲದಂತೆ ಸತ್ಯಾಶ್ರವನ್ನು ಮಾಡಿದಲ್ಲಿ ಈಗ ಲೋಕದಲ್ಲಿ ಸಮಸ್ತ ಸುಖ ಅನುಭವಿಸಿ ಪರಲೋಕದಲ್ಲಿ ಮುಕ್ತಿ ಎನ್ನುವರು ಎಂಬುದಾಗಿ ನುಡಿದಂತಹ ನಡೆಸಿ ನಾನು ಹೇಳ್ತಾರೆ. ಅದೇ ಭಕ್ತವತ್ಸನೆ ಸತ್ಯಾಶ್ರಮ ಮಾಡಲು ಫಲವೇನು ಯಾವೆಂತೋ ಮತ್ತು ಅನಂತರಟೋ ಅಚ್ಚಲ್ಪಟ್ಟಿತೋ ಪ್ರತಿಯೊಂದು ಮಾಡಲು ಕಾಲ ಯಾವುದು ಇವುಗಳನ್ನು ಸವಿಸ್ತಾರವಾಗಿ ಹೇಳುವಂತಹ ನಾಳರಿಗೆ ಭಗವಂತ ಹೇಳುತ್ತಾನೆ. ಈ ಋತುವು ದುಃಖ ಶೋಕಾಲಿಗಳನ್ನು ಪರಿಹರಿಸುವುದು, ಧನಧಾನ್ಯಗಳನ್ನು ಸಮೃದ್ಧಿಗೊಳಿಸುವುದು, ಸಕಲ ಸೌಭಾಗ್ಯ ಸಂತಾನ ಉಂಟು ಮಾಡುವುದು, ಎಲ್ಲ ಕಡೆಯಲ್ಲೂ ಜಯ ಉಂಟು ಮಾಡುವುದು. ಯಾವ ದಿವಸ ಮನುಷ್ಯನಿಗೆ ಇದು ಮಾಡಬೇಕೆಂಬ ಅಪೇಕ್ಷೆ ಉಂಟಾಗುವುದು ಆ ದಿವಸ ಭಕ್ತಿ ಶ್ರದ್ಧೆಯನ್ನು ಕೂಡಿ ಸಂಧ್ಯಾಕಾಲದಲ್ಲಿ ಸತ್ಯಾಶ್ರಯನ್ನು ರಚಿಸಬೇಕು. ಧರ್ಮದಲ್ಲೇ ಮುಖ್ಯವನ್ನಾಗಿ ಉಪ್ಪಿನ ಉಡುಗೊರಿ ಶ್ರೇಷ್ಠವಾದಂತಹ ಹಾವುಗಳ ಭಕ್ಷಣೆಯನ್ನು ಬಾಳೆಹಣ್ಣು, ತುಪ್ಪ, ಹಾಲು, ರವೆ ತಂಬಿಟ್ಟು, ಶಕ್ತಿಯಿಲ್ಲಂದರೆ ಅಕ್ಕಿಗೆ ತಂಬಿಟ್ಟು ಇವೆಲ್ಲವನ್ನು ಆ ಫಲ ಸೇರಿಸಿ ನಿವೃತ್ತಿ ಮಾಡಬೇಕು. ಆ ಬಳಿಕ ಫಲದಕ್ಷಿಣೆಗಳನ್ನು ದ್ರಾವಣ ಅರ್ಪಿಸಿ ಅತಿರಬೇಕು. ಅನಂತರ ಬಂಧುಗಳಿಗೂ ಇಷ್ಟ ಮಿತ್ರರಿಗೂ ಭೋಜನ ಮಾಡಿಸಿ ತಾನೂ ಭೋಜನ ಮಾಡಬೇಕು. ಈ ರೀತಿಯಲ್ಲಿ ವ್ರತವನ್ನು ದೇವಾಲಯ, ನದಿ ತೀರ, ಗೃಹ ಮೊದಲ ಪ್ರದೇಶದಲ್ಲಿ ಮಾಡಿದ ಬಳಿಕ ನೃತ್ಯ ಗೀತಾಗಳಿಂದ ಸ್ವಾಮಿ ಧ್ಯಾನಿಸಿ ಸುಕೃತಿ ಪಡೆಯಬೇಕು. ಇಲ್ಲಿ ಶ್ರೀ ಈಗ ಓಂಶ್ರೀ ಮಂಜುನಾಥ
ಸೂರ್ಯಃ ಸರ್ವಮಾದಾದಂತೆ ಸಿಂಧವಃ ಮಾವಿಷ್ಣ ಸಂವದ ಸೂರ್ಯಃ ಸರ್ವಮಾದಾದಂತೆ ಸಿಂಧವಃ ಮುಕ್ಸದಿಂಸೆ ಸರ್ವಮಾದಾದಂತೆ ಸಿಂಧವಃ ಮಾವಿಷ್ಣ ಸಂವದ ಸೂರ್ಯಃ ಈಗ ಮೊಮ್ಮನ ಕಿವಿನಲ್ಲಿ ಫಸ್ಟ್ ನಿಮ್ಮ ಮಂಜು ಈಗ ಇರಲಿ ಫಸ್ಟ್ ಬಲವಾದ ಕಿವಿನಲ್ಲಿ ಫಸ್ಟ್ ನಿಮ್ಮ ಮಂಜು ಹೆಸರು ಹೋಗಿ ಜೋರಾಗಿ ಜೋರಾಗಿ ಈಗ 3 ಸಲ ಹೋಗಿ ಆಂಜನೇಯ ಲಕ್ಷ್ಮೀದೇವಿ ಆಂಜನೇಯ ಲಕ್ಷ್ಮೀದೇವಿ ಈಗ ನಮಗೆ ಏನು ಹೇಳ್ತೀರಾ ವಿಶಾಲ್ ಆ ಹೆಸರು ಹೋಗಿ ವಿಶಾಲ್ ಗೌಡ ನಾವು ಪಾಪುಗೆ ನಾಮಕರಣ ಏನು ಗ್ರ್ಯಾಂಡಾಗಿ ಮಾಡಿರಲಿಲ್ಲ, ಹಾಗೆ ತೊಟ್ಲು ಶಾಸ್ತ್ರ ಮಾಡಿಕೊಂಡು ಕರ್ಕೊಂಡು ಬಂದಿದ್ದು. ಹಾಗಾಗಿ ಅವ್ರಿಗೆ ಹೇಳಿದ್ಮೇಲೆ ಸರಿ ಆಯಿತು, ಇಲ್ಲೇ ಮಾಡಿದ್ರಾಯ್ತು, ಏನಾಗಲ್ಲ ಅಂತ ಹೇಳಿ ಪಾಪು ಹೆಸರು ಒಂದೇವ್ರ ಹೆಸರೆಲ್ಲ ಹಾಕಿ ಬರೆಸಿ ಪಾಪು ಹೆಸರೆಲ್ಲ ಕಿವಿಲಿ ಅವ್ರ ಅಪ್ಪ ಅಮ್ಮಗೆಲ್ಲ ಹೇಳ್ಸಿದ್ರು. ಕೊನೆಗೆ ಸೋದ್ರ ಮಾವ ಸೋದ್ರ ಅತ್ತೆನೂ ಕೂಡ ಬರಬೇಕು ಅಂತ ಹೇಳಿದ್ರು. ಸರಿ ಅಂತ ಹೇಳಿ ನಾನು ನವೀನ್ ಇಬ್ಬರು ಕೂಡ ಕೂತ್ಕೊಂಡು ಫಸ್ಟು ಅಕ್ಕಿಲಿ ಓಂ ಶ್ರೀ ಅಂತ ಎಲ್ಲ ಬರೆದು ನಮ್ಮ ಮನೆ ದೇವ್ರ ಹೆಸರೆಲ್ಲನೂ ಬರೆದು ಆಮೇಲೆ ಪಾಪು ಹೆಸರು ಬರೆದು ಅವನ ಹೆಸರು ಕೂಡ ನಾವು ಕಿವಿಲಿ ನಮ್ಮ ಮನೆ ದೇವ್ರ ಹೆಸರೆಲ್ಲ ಹೇಳಿದ್ವಿ. ತುಂಬ ಚೆನ್ನಾಗಿ ಅಚ್ಚುಕಟ್ಟಾಗಿ ಪೂಜೆ ಮಾಡಿಕೊಟ್ರು. ಅವರು ಮಂತ್ರ ಹೇಳಿದ್ದು ಕತೆ ಓದಿದ್ದು ಎಲ್ಲ ನಾನು ಅವ್ರ ವಾಯ್ಸ್ದೇ ನಾನು ಇದನ್ನು ಎಡಿಟ್ ಮಾಡಿದ್ದೀನಿ. ವಾಯ್ಸೇನು ಕಟ್ ಮಾಡಿಲ್ಲ ನಾನು. ತುಂಬ ಚೆನ್ನಾಗಂತೂ ಪೂಜೆ ಮಾಡಿಕೊಟ್ಟು ನಮಗಂತೂ ತುಂಬ ಚೆನ್ನಾಗಾಯಿತು, ತುಂಬ ಇಷ್ಟವೂ ಆಯಿತು ನಮಗೆ. ನಾವು ಅಂದ್ಕೊಂಡಿದ್ದಕ್ಕಿಂತ ತುಂಬ ಅಂದರೆ ತುಂಬ ಚೆನ್ನಾಗಿ ಫಂಕ್ಷನ್ ಆಯಿತು. ಪೂಜೆ ಎಲ್ಲ ತುಂಬ ಚೆನ್ನಾಗಾಯಿತು. ಗೆಸ್ಟ್ ಎಲ್ಲ ಬಂದೇ ಬಿಟ್ಟರು. ಸ್ವಲ್ಪ ಲೇಟ್ ಆಯಿತು ಪೂಜೆ ಎಲ್ಲ ಮುಗಿಸೋಷ್ಟ್ರೊಳಗೆ 12:15 ಆಗೇ ಹೋಯಿತು. ಪೂಜೆ ಎಲ್ಲ ಮುಗಿಸಿ 12:15 ನಾವು ಕೇಕ್ ಕಟ್ ಮಾಡಬೇಕಾಗಿತ್ತು. ಆದರೆ ಸ್ವಲ್ಪ ಪೂಜೆ ಎಲ್ಲ ಲೇಟಾಗಿ ಆಯ್ತಲ್ಲ, ಏನಾಗಲ್ಲ ಬಿಡಿ, ದೇವ್ರ ಪೂಜೆ ಫಸ್ಟ್ ಆಗಲಿ, ಆಮೇಲೆ ಮಿಕ್ಕಿದ್ದು ಮಾಡಿಕೊಂಡ್ರೆ ಆಯಿತು ಅಂತ ಎಲ್ಲ ಹೇಳ್ತಾಯಿದ್ರು. ಸರಿ ಆಯಿತು ಅಂತ ಹೇಳಿ ಎಲ್ಲರೂ ಕೂಡ ಎಷ್ಟು ಸ್ವಲ್ಪ ಜನ ಬಂದು ಪಾಪು ಕೈಗೆ ದುಡ್ಡು ಕೊಟ್ಟು ಮುಯಿ ಕೊಟ್ಟು ಹೋಗ್ತಾಯಿದ್ರು. ಬೇರೆ ಕಡೆ ಫಂಕ್ಷನ್ ಇದೆ, ಇರೋಕ್ಕಾಗಲ್ಲ ಅಂತ ಹೇಳ್ತಾಯಿದ್ರು. ಆದರೂ ಕೂಡ ನಾವು ಅವ್ರಿಗೆ ಬಂದವ್ರಿಗೆಲ್ಲ ಅರ್ಶಿನ ಕುಂಕುಮ ಕೊಟ್ಟು ಸ್ವೀಟ್ ಏನಾದರೂ ಇದ್ದರೆ ಕೊಟ್ಟು ಹೋಗೋರನ್ನ ಹೋಗಲಿ ಅಂತ ಅಂದ್ಬಿಟ್ಟು ಸುಮ್ಮನೆ ಆದ್ವಿ. ಏಕೆಂದರೆ ಬೇರೆ ಕಡೆ ಫಂಕ್ಷನ್ ಇರುತ್ತಲ್ವ, ಇಲ್ಲೇ ಇರಿ ಅಂತ ಹಿಂಸೆನೂ ಮಾಡೋಕ್ಕಾಗಲ್ಲ. ಅವ್ರು ಇಲ್ಲಿ ಮುಗಿಸ್ಕೊಂಡು ಆಮೇಲೆ ಬೇರೆ ಕಡೆ ಹೋಗೋಣ ಅಂತ ಹೇಳಿರ್ತಾರೆ. ನಮಗೂ ಕೂಡ ಅವತ್ತು 1 ಅಲ್ಲ 2 ಅಲ್ಲ 3 ಫಂಕ್ಷನ್ ಇತ್ತು. ಅದು 3 ಕೂಡ ಬೀಗ್ರೂಟನೇ ಇದ್ದಿದ್ದು. ಆದರೆ ಇದು ನಮ್ಮ ಮನೆ ಫಂಕ್ಷನ್ ಆಗಿರೋದ್ರಿಂದ ನಾವು ಎಲ್ಲೂ ಕೂಡ ಹೋಗಲಿಲ್ಲ. ಹಾಗಾಗಿ ಏನು ಮಾಡೋಕ್ಕಾಗಲ್ಲ. ಪಾಪುಗೆಲ್ಲ ಜೇನುತುಪ್ಪ ಎಲ್ಲ ತಿನ್ನಿಸಿ ಅವನಿಗೆ ನಾಮಕರಣದಲ್ಲಿ ಈ ಥರ ಏನೂ ಮಾಡಿರಲಿಲ್ಲ. ಸ್ವಲ್ಪ ಹಾಗೆ ತೊಟ್ಲು ಶಾಸ್ತ್ರ ಮಾಡಿಕೊಂಡು ನಾವು ಕರ್ಕೊಂಡ್ಬಂದ್ಬಿಟ್ಟಿದ್ದು. ನಾವು ಸ್ವಲ್ಪ ಏನು ಮಾಡೋಕ್ಕಾಗ್ತಾ ಇರಲಿಲ್ಲ, ಅರ್ಜೆಂಟಾಗಿ ಕರ್ಕೊಂಡ್ಬಂದ್ಬಿಟ್ಟಿದ್ವಿ 5 ತಿಂಗಳಿಗೆ ಪಾಪುನ. 1 ವರ್ಷದ ಬರ್ತಡೇ ಮಾಡಿದ್ರಾಯಿತು, ಏನಾಗಲ್ಲ ಅಂತ ಹೇಳಿದರು. ಸರಿ ಅಂತ ಹೇಳಿ ಈಗ ಏನೇನು ಶಾಸ್ತ್ರ ಮಾಡಬೇಕಿತ್ತು ನಾಮಕರಣದಲ್ಲಿ ಎಲ್ಲ ಹೇಳಿ ಮುಗಿಸಿದ್ವಿ. ನಮಗಂತೂ ಪೂಜೆ ಎಲ್ಲ ಆಗಿತ್ತು, ತುಂಬ ಇಷ್ಟ ಆಯಿತು. ಮನೆ ತುಂಬ ಎಲ್ಲ ಜನ ಎಲ್ಲ ಗಿಜಿ 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 ಅಂತ ಇದ್ದರು. ನಮಗಂತೂ ಎಲ್ಲ ಜನ ಎಲ್ಲ ನೋಡಿ ತುಂಬ ಖುಷಿ ಆಯಿತು. ಎಲ್ಲರೂ ಕೂಡ ಹೊರಗಡೆ ಅರ್ಜೆಂಟ್ ಮಾಡ್ತಾಯಿದ್ರು, ಇನ್ನೂ ನೀವು ಕೇಕ್ ಕಟ್ ಮಾಡಿಸೋದು ಯಾವಾಗ, ಊಟ ಕೊಡೋದು ಯಾವಾಗ, ಬಂದು ಎಲ್ಲ ಹೋಗ್ತಾ ಇದ್ದಾರೆ, ಟೈಮ್ ಆಗುತ್ತೆ ಅಂತ ಹೇಳ್ತಾಯಿದ್ರು. ಆವಾಗ ಪುರಿಯೋದ್ರು ಕೂಡ ಏನಾಗಲ್ಲ, ನಿಧಾನಿಸಿ ಏನೂ ಆಗಲ್ಲ, ಇನ್ನೂ ಟೈಮ್ ಇದೆ, 1 ಗಂಟೆಗೆ ಊಟ ಕೊಡ್ಬೋದು, ಏನಾಗಲ್ಲ, 1 ಗಂಟೆ 1:15 ಊಟ ಕೊಟ್ಟರು ನಡೆಯುತ್ತೆ, ಏನಾಗಲ್ಲ ಅಂತ ಹೇಳ್ತಾರೆ. ಆದರೆ ಅವ್ರಂತಾರೆ, ಆದರೆ ಬಂದು ಗೆಸ್ಟೆಲ್ಲ ಹೊಟ್ಟೋಗ್ಬಿಡ್ತಾರಲ್ಲ ಅಂತ ನಮಗೆ ಬೇಜಾರು. ನಮ್ಮ ಕಡೆಯಲ್ಲೆಲ್ಲ ದೊಡ್ಡಪ್ಪನ ಮಕ್ಕಳು, ಚಿಕ್ಕಪ್ಪನ ಮಕ್ಕಳು ಎಲ್ಲ ಕೂಡ ಬಂದಿದ್ದರು. ಅತ್ತೆ ಮಕ್ಕಳು, ಮಾವನ ಮಕ್ಕಳು ಎಲ್ಲರೂ ಕೂಡ ಹೇಳಿದ್ವಿ, ಎಲ್ಲರೂ ಬಂದಿದ್ದರು. ಊರಿಂದನೂ ಕೂಡ ಸ್ವಲ್ಪ ಜನ ಬಂದಿದ್ದರು. ಅಲ್ಲಿ ಬೀಗ್ರೂಟ ಇತ್ತು, ಹಾಗಾಗಿ ಸ್ವಲ್ಪ ಜನ ಬಂದಿರಲಿಲ್ಲ. ಆಗಿನ್ನೂ ಸ್ವಲ್ಪ ಜನ ಬಂದಿದ್ದರು. ರಾತ್ರಿ ಮಳೆ ಆಗಿರೋದ್ರಿಂದ ಸ್ವಲ್ಪ ಜನ ಆರಂಭ ಮಾಡೋರು ಸ್ವಲ್ಪ ಜನ ಬಂದಿರಲಿಲ್ಲ. ಊರಿಂದ ಸ್ವಲ್ಪ ಜನ ಬಂದಿದ್ದರು. ಈಗ ಕೊನೆಗೆ ಮಹಾಮಂಗಳಾರತಿ ಕೂಡ ಆಯಿತು. ನಾವು ಮಹಾಮಂಗಳಾರತಿ ಎಲ್ಲ ಆದಮೇಲೆ ಇನ್ನು ಪ್ರಸಾದ ಎಲ್ಲ ಕೊಡೋದೆಲ್ಲ ಇರುತ್ತಲ್ಲ, ಅವಾಗಂತೂ ಮಹಾಮಂಗಳಾರತಿ ಆಗೋ ಟೈಮ್ಗೆ ಅಂತೂ ಊರಿಂದನೂ ಕೂಡ ಎಲ್ಲ ಬಂದಿದ್ದರು. ಊರಲ್ಲಿ ಆಟೋ ಮಾಡಿದ್ವಿ, ಆಟೋದಲ್ಲೆಲ್ಲ ಬಂದಿದ್ದರು. ಬಂದ ತಕ್ಷಣ ಎಲ್ಲ ಮನೆಯೆಲ್ಲ ತುಂಬ್ಕೊಬಿಡ್ತು. ಏಕೆಂದರೆ ನಮ್ಮ ತಮ್ಮನ ಮನೆ ಸ್ವಲ್ಪ ಚಿಕ್ಕದಲ್ವ, ಮನೆಯೆಲ್ಲ ತುಂಬಿ ಚಿಗಿ ಅಂತ ಇತ್ತು.
ಇನ್ನು ಸರಿ ಅಂತ ಹೇಳಿ ಪುರೋಹಿತರು ಕೂಡ ನಿಮಗೆಲ್ಲ ಒಳ್ಳೆಯದಾಗಲಿ, ಅಷ್ಟೈಶ್ವರ್ಯ ದೊರಕಲಿ, ನಿಮಗೆ ಇಷ್ಟಾರ್ಥಗಳೆಲ್ಲ ನೆರವೇರಲಿ, ನಿಮಗೆ ಒಳ್ಳೆಯದಾಗಲಿ ಅಂತ ಹೇಳಿ ತೀರ್ಥ ಪ್ರಸಾದ ಎಲ್ಲ ಕೊಟ್ಟು ಅವರು ಕೂಡ ಹೊರಟರು. ಆಶೀರ್ವಾದ ಮಾಡಿ ಚೆನ್ನಾಗಿರಿ, ಚೆನ್ನಾಗಿ ಬದುಕಿ ಅಂತ ಹೇಳಿದ್ರು. ನಮಗೆ ಪರಿಚಯ ಆಗಿರೋದ್ರಿಂದ ಸ್ವಲ್ಪ ನಿಧಾನಕ್ಕೆ ನಾನು ಮಾಡಿಕೊಡ್ತೀನಿ, ನೀವು ಟೆನ್ಷನ್ ತಗೋಬೇಡಿ, ಏನಾಗಲ್ಲ ಅಂತ ಹೇಳಿ ತುಂಬ ಚೆನ್ನಾಗಿ ತುಂಬ ಚೆನ್ನಾಗಿ ನಿಧಾನಕ್ಕೆ ಪೂಜೆ ಮಾಡಿದ್ರು. ಸ್ವಲ್ಪ ಜನ ಪುರೋಹಿತರು ಏನು ಮಾಡ್ತಾರೆ ಅಂದರೆ ಅರ್ಧಕ್ಕೆ ಕಟ್ ಮಾಡಿ ನಮ್ಮ ಅಂತ ಹೇಳ್ಬಿಟ್ಟು ಪೂಜೆನ ಮುಗಿಸ್ಬಿಡ್ತಾರೆ. ಆದರೆ ಇವರು ಹಂಗೆ ಮಾಡಲಿಲ್ಲ, ಸ್ವಲ್ಪ ನಿಧಾನ ಕೂತ್ಕೊಂಡು ದೇವ್ರ ಫೋಟೋಕ್ಕೆಲ್ಲ ಅಲಂಕಾರ ಚೆನ್ನಾಗಿ ಮಾಡಿಕೊಂಡು ಆಮೇಲೆ ನಿಧಾನ ಕೂತಿ ಪೂಜೆ ಮಾಡಿಕೊಟ್ರಲ್ಲ, ಅದೇ ನಮಗೊಂದು ದೊಡ್ಡ ಖುಷಿ ಆಯಿತು, ತುಂಬ ಇಷ್ಟ ಆಯಿತು. ಸರಿ ಅಂತ ಹೇಳಿ ನಾವು ಕೂಡ ದೇವರಿಗೆಲ್ಲ ಮಂಗಳಾರತಿನ ಮಾಡಿದ್ವಿ. ಏನಾಯಿತು ಅಂತ ಹೇಳಿದ್ರೆ, ನಾವು ಇಲ್ಲಿ ಬಂದ ಜನಗಳಿಗೆಲ್ಲ ಅರ್ಶಿನ ಕುಂಕುಮ ಪ್ರಸಾದ ಎಲ್ಲ ಕೊಡ್ತಾ ಇಲ್ಲಿ ನಾವು ಒಳಗಡೆ ನಿಂತ್ಕೊಬಿಟ್ವಿ. ಆದರೆ ನಾವು ಹೊರಗಡೆ ಹೋಗೋಷ್ಟರೊಳಗೆ ಕೇಕ್ ಕಟ್ಟಿಂಗ್ ಎಲ್ಲ ಆಗಿ ಕೇಕೆಲ್ಲ ತಿನ್ನಿಸಿ ಕೇಕೆಲ್ಲ ಖಾಲಿ ಮಾಡಿ ಎಲ್ಲ ಆಯಿತು. ಹಾಗಾಗಿ ನಾವು ಕೇಕ್ದು ಯಾವುದೇ ಥರ ಫೋಟೋನ ನನಗೆ ತಗೊಳಕ್ಕಾಗಲಿಲ್ಲ. ಫೋನ್ನ ನಾನು ನನ್ನ ಮೈದನ ಮಗಳು ಕೇಳ್ಕೊಟ್ಟಿದ್ದೆ, ಸೋನು ಕೇಳಿ ನೀನು ವಿಡಿಯೋ ಮಾಡವ ಅಂತ. ಅವಳು ಹೊರಗಡೆ ಹೋಗಿ ಅದೊಂಚೂರು ಕೇಕ್ ಕಟ್ ಮಾಡೋದು ದೂರ ನಿಂತ್ಕೊಂಡವಳು, ಹತ್ರನೂ ಹೋಗಿಲ್ಲ, ದೂರ ನಿಂತ್ಕೊಂಡು ವಿಡಿಯೋ ಮಾಡಿದ್ದಾಳೆ. ಅದೊಂದು ಕ್ಲಿಪ್ಪಿಂಗ್ ಸಿಕ್ತಲ್ಲ, ಅದೇ ಒಂದು ಖುಷಿ. ನಾನು ಹೊರಗಡೆನೇ ಹೋಗಿರಲಿಲ್ಲ, ಅವ್ರು ಕೇಳಿದ್ದೆಲ್ಲ ಆಗಲಿಲ್ಲ. ನೋಡಿ ನನ್ನ ಕಂದಮ್ಮ ಏನು ಪ್ರಸಾದ ಎಲ್ಲ ಕೊಟ್ಟು ಎಲ್ಲ ಮುಗಿಸಿ ಹೊರಗಡೆ ಬಂದರೆ ಆಲೆ ಕೇಕ್ ಕಟ್ಟಿಂಗ್ ಎಲ್ಲ ಆಗೋಗಿತ್ತು. ಸದ್ಯ ನನ್ನ ಮೈದನ ಮಗಳು ಇಷ್ಟಾದರೂ ಮಾಡ್ಕೊಂಡಿದ್ಲು, ಅದೇ ನನಗೆ ಖುಷಿ ಆಯಿತು. ಬರ್ತಡೇ ವೀಡಿಯೋ ಮಾಡ್ತೀನಿ ಅಂದ್ಬಿಟ್ಟು ಕೇಕ್ ಕಟ್ ಮಾಡೋದೇ ವೀಡಿಯೋ ಇಲ್ಲ ಅಂತಂದರೆ ಇವ್ರು ಏನಪ್ಪ ಬರ್ತಡೇದು ವೀಡಿಯೋ ಅಂತ ಹೇಳಿ ಕೇಕ್ ಕಟ್ಟಿಂಗ್ದೇ ವೀಡಿಯೋ ಇಲ್ವಲ್ಲ ಅಂತಾರಲ್ಲ ಅನ್ನೋದಕ್ಕಿಂತ ಹೆಂಗೋ ವೀಡಿಯೋ ಮಾಡ್ಕೊಂಡಿದ್ದಾಳಲ್ಲ ಅಂತ ಅವಳಿಗಂತೂ ಟ್ಯಾಂಕ್ಸ್ ಹೇಳಿದೆ. ನನಗಂತೂ ಅದಂತೂ ಖುಷಿ ಆಯಿತು. ಇಲ್ಲ ಅಂತಂದರೆ ಆ ವಿಡಿಯೋ ಕ್ಲಿಪ್ಪಿಂಗ್ ನಂಗೆ ಸಿಗ್ತಾನೇ ಇರಲಿಲ್ಲ. ನಾವು ಏಕೆಂದರೆ ಎಲ್ಲ ಜನ ಬಂದಿದ್ದೆಲ್ಲ ಪ್ರಸಾದಕ್ಕೆ ಮಂಗಳಾರತಿಗೆ ಅಂತಲೇ ಒಳಗಡೆ ಬಂದುಬಿಟ್ರು. ನಮಗೆ ಹೊರಗಡೆ ಬರೋಕ್ಕೆ ಟೈಮೇ ಸಿಗಲಿಲ್ಲ. ನನಗಂತೂ ಎಷ್ಟೋ ಹೊತ್ತಾದಮೇಲೆ ನಾನು ಎಲ್ಲ ಮುಗಿಸಿ ಅಲ್ಲೆಲ್ಲ ಆದಮೇಲೆ ನಾನು ಹೊರಗಡೆ ಬಂದು ನೋಡ್ತೀನಿ. ಇದೆಲ್ಲ ನಾನೇ ವಿಡಿಯೋ ಮಾಡ್ಕೊಂಡಿರೋದು. ಬಂದು ನೋಡ್ತೀನಿ ಎಲ್ಲ ಜನ ಎಲ್ಲ ಬಂದು ಕೂತು ಜಿಗಿ ಅಂತೈತೆ. ಆಗ ಎಲ್ರೂ ಅಂದ್ರೆ ಅವ್ನು ಮಾತಾಡಿಸ್ದೆ, ಎಲ್ಲ ನೀನು ಎಲ್ಲವ ಹೋಗಿದ್ದೆ, ಎಲ್ಲ ಹೊರಟೋಗಿದ್ದೆ, ಪತ್ತೆನೇ ಇಲ್ವಲ್ಲ ಅಂತ ಹೇಳಿದ್ರು. ಇಲ್ಲ, ಒಳಗಡೆನೇ ಇದ್ದೆ ನಾನು, ಎಲ್ರಿಗೂ ಪ್ರಸಾದ ಮಂಗಳಾರತಿ ಕೊಡ್ತಾಯಿದ್ದೆ, ಹಾಗಾಗಿ ಒಳಗಡೆನೇ ಇದ್ದೆ ಅಂತ ಹೇಳಿದೆ. ಸರಿ ಆಯಿತು ಅಂತ ಹೇಳಿ ಕೇಕ್ ಕಟ್ಟಿಂಗ್ ಎಲ್ಲ ಮುಗಿದಾದ್ಮೇಲೆ ಇನ್ನೇನು ಫೋಟೋಶೂಟ್ ಇದ್ದೇ ಇರುತ್ತಲ್ವಾ, ಹಾಗೆಲ್ಲ ಫೋಟೋಶೂಟ್. ಅದೇ ಫಂಕ್ಷನ್ ಮಾಡ್ತಿರೋ ಏನ್ ಮಾಡ್ತಿರೋ ಒಟ್ಟು ರೀಲ್ಸ್ ಮಾಡಿ ವಿಡಿಯೋ ಮಾಡೋದು, ಏನ್ ಮಾಡ್ತೀವಿ ಚೆನ್ನಾಗಿ ಮಾಡ್ತೀವಿ. ಅಲ್ಲಿ ಹೋಗಿ ಆ ಫೋಟೋ ಹೊಡಿತಾವ್ರೆ, ಅದೇನು ಮಾಡೋಣ, ಇದೇನಿಲ್ಲ, ಬರೀ ವಿಡಿಯೋ ಮಾಡು, ಆದ್ರೂ ವಿಡಿಯೋ ಮಾಡಿ ಅಂತ ಹೇಳ್ಬಿಟ್ಟು ಕೊಟ್ಬಿಟ್ಟು ಆಮೇಲೆ ತಾನೇ ಒಳಗಿದ್ಯಾ ಮಾಡ್ತೀವಿ. ಯಾರೋ ವಿಡಿಯೋ ಮಾಡ್ಕೊಡ್ಬೇಕು ಅಷ್ಟೇ. ಎಲ್ಲ ಗಾಡಿಲಿ ಬಂದ್ರ? ಇವ್ರು ನಮ್ಮ ಬಾವ ಅಕ್ಕ ಬಂದಿಲ್ಲ, ಮಗನ ಹಾಸ್ಟೆಲ್ ಕಳ್ಸಿದಾಳಲ್ವಾ, ಅದಕ್ಕೋಸ್ಕರ ಅಲ್ಲಿಗೆ ಹೋಗಿದ್ದಾಳೆ ಅವಳು. ಇವನು ನಮ್ಮ ಅತ್ತಿಗೆ ಇದ್ದಾರಲ್ಲ, ಅವ್ರ ಅಕ್ಕನ ಮಗ. ನಾನು ಬ್ಲಾಗ್ ಮಾಡಿದ್ರೆ ನಾನು ಪರಿಚಯ ಮಾಡಿಸ್ಕೊಡಿ ಅಂತ ಇದ್ದ, ಅದಕ್ಕೋಸ್ಕರ ಇವಾಗ ಫಂಕ್ಷನ್ ಇದೆಯಲ್ವಾ ಬಂದಿದ್ದಾನೆ, ಅದಕ್ಕೋಸ್ಕರ ಪರಿಚಯ ಮಾಡಿಸ್ಕೊಡ್ತಾ ಇದ್ದೀನಿ. ಆದರ್ಶ್ ಅಂತ ಹೆಸರು. ಹಾಯ್ ಮಾಡು, ಏನಾದ್ರು ಕಂಟೆಂಟ್ ಕೊಡು. ಏನು ಅಂತಾನೆ. ಓಕೆ, ಪಾಪ ತುಂಬ ಇಷ್ಟಪಡ್ತಾನೆ ವಿಡಿಯೋ ಅಂತ ಎಲ್ಲ ಹೇಳಿದ್ರೆ, ತುಂಬ ಖುಷಿ ಪಡ್ತಾನೆ. ನಾನು ಮಾಡಿದ್ರೆ ತುಂಬ ಚೆನ್ನಾಗಿ ಮಾಡ್ತೀನಂತೆ, ತುಂಬ ಎಂಕರೇಜ್ ಮಾಡ್ತಾನೆ. ಲೈಕ್ ಕಮೆಂಟ್ಸ್ ಎಲ್ಲ ಕೊಡಿ ಅವ್ರಿಗೆ, ಸಬ್ಸ್ಕ್ರೈಬ್ ಮಾಡಿ. ಹಾ, ಎಲ್ಲ ಬಂದಿದ್ದಾರೆ ಫ್ರೆಂಡ್. ನನ್ನ ಬೆಸ್ಟ್ ಇನ್ನು ಬಂದೈತೆ ನೋಡಿ. ಹೌದು, ನಾನೇ ಇವಳೆ ನನ್ನ ಬೆಸ್ಟಿ ನೋಡಿ. ನಾನು ವಿಡಿಯೋನೇ ಮಾಡ್ಕೊತಾ ಇದ್ದೀನಿ, ನಾನು ಮಾಡ್ಕೊತಾ ಇದ್ದೀನಿ. ಇವಳು ನಮ್ಮ ಅಕ್ಕ. ತೆಗಿಯಕ್ಕ, ಇವಳು ನಮ್ಮ ಅಕ್ಕ, ಇನ್ನೊಬ್ಬ ದೊಡ್ಡಪ್ಪನ ಮಗಳು ಅಕ್ಕ. ನಾನೇ ಮಾಡಿಸ್ತಾ ಇದ್ದಾಳೆ, ನಾನು ಹಂಗೇನೆ ಇಟ್ಕೊತೀನಿ. ಇದು ಯಾರು ಗೊತ್ತಲ್ವಾ?
ನನ್ನ ಇಂಚಮ್ಮ ಅಕ್ಕನ ಮಗಳು. ಅದೇ ಗೊತ್ತಲ್ವಾ, ತಂಗಿ, ಮುದ್ದಿನ ತಂಗಿ. ಎಲ್ರಿಗಿಂತ ಕೊನೆಯವಳಂತೂ ಇವಳೆ, ಎಲ್ರಿಗೂ ಮುದ್ದಿನ ತಂಗಿ ಇವಳು. ನಮ್ಮ ಫ್ಯಾಮಿಲಿಲಿ ಲಾಸ್ಟ್ ಅಂದ್ರೆ ಇದೆ. ಎರಡು ಮಕ್ಕಳಾಗಿದ್ರೆ ಇದು ಮಗು ತರ ಆಡುತ್ತೆ. ಎಲ್ರಿಗಿಂತ ಲಾಸ್ಟ್ ಅದೇ. ಅದಕ್ಕೆ ಎಲ್ರು ಸ್ವಲ್ಪ ಪ್ರೀತಿ ಜಾಸ್ತಿ ಕೊಟ್ಬಿಟ್ರು. ಅದಕ್ಕೆ ಅದು ಇನ್ನೂ 2 ಮಗು ಆಗಿದ್ರೆ ಇನ್ನೂ ಮಗು ತರ ಆಗುತ್ತೆ. ಈಗ ಹೊರಗಡೆ ಹೋಗೋಣ. ಹೊರಗಡೆ ಎಲ್ಲ ನೆಕ್ಕೆಲ್ಲ ಬಂದಿದ್ದಾರೆ. ಅಲ್ಲಿ ಹಂಗೆ ವಿಡಿಯೋ ಮಾಡ್ಕೊತೀನಿ. ವಾಯ್ಸ್ ಓವರ್ ಏನು ಕೊಡಲ್ಲ, ಯಾಕೆಂದ್ರೆ ಸ್ವಲ್ಪ ಗಲಾಟೆ. ಬಂದ್ರು ನೋಡಿ ಆಂಟಿ, ಇವಾಗ ಬಂದ್ರ ಇವರು ಆಂಟಿ. ನಮ್ಮ ಪರಿಚಯ ನೋಡಿ, ಪರಿಚಯ ಅಂದ್ರೆ ತುಂಬಾ ತುಂಬಾ ಕ್ಲೋಸ್ ಥರ. ಈಗ ನಮ್ಮ ಅಕ್ಕಿ ಹೆಂಗಿದ್ದಾರೆ ಹಂಗೆ ಇವರು ಕೂಡ. ಇದು ಬಂದು ಅಪ್ಪ ಇದ್ದಾರಲ್ಲ, ಅಪ್ಪನ ಅಕ್ಕನ ಮೊಮ್ಮಗಳು ಇವಳು. ಅವಳು ಕೂಡ ಬಂದಿದ್ಲಲ್ಲ, ಅವಳನ್ನು ಕೂಡ ಪರಿಚಯ ಮಾಡಿಸ್ಕೊಡೋಣ ಯೂಟ್ಯೂಬ್ಗೆ ಅಂತ ಪರಿಚಯ ಮಾಡಿಸ್ತಾ ಇದ್ದೆ. ಎಲ್ಲರೂ ಅಕ್ಕಪಕ್ಕದಲ್ಲೂ ಕೂಡ ಮಾತಾಡಿಸ್ತಾ ಇದ್ರು. ಅವ್ರ ಜೊತೆ ಮಾತಾಡ್ಕೊಂಡು ನಾನು ಅವಳನ್ನು ಕೂಡ ರೂಪ ಬಂದವಳೆ. ಇದು ನಮ್ಮ ಮೂರ್ತಿ, ಮಿಸ್ಸಸ್ ಮೂರ್ತಿ ಅಂತಂದ್ರೆ ಯಾರು ಅಂತ ಗೊತ್ತಿಲ್ಲ ನಿಮಗೆ. ಇನ್ನೊಂದ್ಸಲ ಅವ್ನು ಬಂದಾಗ ನಾನು ತೋರಿಸ್ತೀನಿ. ಅವ್ರ ಹೆಂಡತಿ ಇದು. ಅವನಿಲ್ಲ, ಆರ್ಡ್ರ್ ಐತೆ. ಅವ್ನು ಫೋಟೋಗ್ರಾಫರ್, ಅದಕ್ಕೋಸ್ಕರ ಆರ್ಡ್ರ್ ಐತೆ, ಹೋಗಿದ್ದಾನೆ. ಇಲ್ಲಿ ಕಂದಮ್ಮ ಹೊರಟೋಯ್ತು. ಬಲೂನ್ ಎಲ್ಲವ್ವ? ಎಲ್ಲಿ ಎಲ್ಲಿ ಎತ್ಕೋ ಎತ್ಕೋ. ಇಲ್ಲಿ ಕಂದಮ್ಮ, ಇಲ್ಲಿ ಬಲೂನ್ ಎಲ್ಲಿ? ಅವ ಹಿಂಗ್ ಮಲಿಕತ್ತಿಯಲ್ಲ, ಹಿಂಗ್ ಮಲಿಕೋ. ಇವಾಗ ನಿಮ್ಮ ಫೋನ್ ಯೂಟ್ಯೂಬರ್ ಆಂಟಿ ನೀವು ಮಾಡ್ಕೊಳ್ಳಿ. ಇನ್ನು ನಮ್ಮ ಚಿಕ್ಕಪ್ಪನ ಮಕ್ಕಳೆಲ್ಲ ಬಂದಿದ್ರಲ್ಲ, ಅವರನ್ನೆಲ್ಲ ಕಳಿಸ್ಬಿಟ್ಟು ನಾವು ಊಟಕ್ಕೆ ಕೂತ್ಕೊಳ್ಳೋಣ, ಇನ್ನು ಟೈಮ್ ಆಗಿಬಿಟ್ಟಿದೆ ಅಂತ ಬೈತಾ ಇದ್ರು. ಬನ್ನಿ, ಆವಾಗಲೇ ಟೈಮ್ ಆಗಿದೆ, ಊಟಕ್ಕೆ ಕೂತ್ಕೊಳ್ಳಿ ಅಂತ ಹೇಳಿದ್ರು. ನಾನು ಬೆಳಗ್ಗೆ ತಿಂಡಿ ಏನೂ ತಿಂದಿರಲಿಲ್ಲ. ಒಟ್ಟಿಗೆ ಪೂಜೆ ಎಲ್ಲ ಆದಮೇಲೆ ತಿಂಡಿ ತಿನ್ನೋಣ ಅಂತ, ಊಟನೇ ಒಟ್ಟಿಗೆ ಮಾಡೋಣ ಅಂತ ಹೇಳಿ ಪೂಜೆ ಎಲ್ಲ ಮುಗಿಸ್ಕೊಳ್ಳೋಣ ಅಂತ ತಿಂಡಿ ಏನೂ ತಿಂದಿರಲಿಲ್ಲ. ನೋಡಿ ಪಾಪ ನನ್ನ ಹಸ್ಬೆಂಡ್, ಪಾಪ ಅವ್ರು ನನ್ನ ಕೈಗೆ ಸಿಗಲಿಲ್ಲ. ಫುಲ್ ಬ್ಯುಸಿ. ಊಟ ಬಡಿಸೋದು, ಏನಾದರೂ ತಂದು ಕೊಡೋದು ಇದ್ದೇ ಆಗೋಯ್ತು ಅವ್ರದ್ದು. ಹಾಗಾಗಿ ಅವ್ರು ನನ್ನ ಕೈಗೂ ಫೋಟೋಗೂ ಸಿಗಲಿಲ್ಲ, ವೀಡಿಯೋಗೂ ಸಿಗಲಿಲ್ಲ. ಇದೊಂದು ಕ್ಲಿಪ್ಪಿಂಗ್ ಮಾತ್ರ ಸಿಕ್ತು ನನಗೆ. ಸರಿ ಅಂತ ಹೇಳಿ ಎಲ್ಲ ಊಟಕ್ಕೆ ಕೂತಿದ್ವಿ. ಊಟ ಅಂತೂ ಕ್ಯಾಂಟೀನ್ ಊಟ ಆರ್ಡ್ರ್ ಮಾಡಿ ತರಿಸಿದ್ದು. ತುಂಬ ಚೆನ್ನಾಗಿತ್ತು. ಐಟಮ್ಸ್ ಎಲ್ಲ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ರು. ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿತ್ತು. ನಮಗಂತೂ ತುಂಬ ಸುಸ್ತಾಗೋಯ್ತು. ಫಸ್ಟು ಊಟ ಎಲ್ಲ ಮುಗಿಸ್ಕೊಬಿಡೋಣ ಅಂತ. ನಮ್ಮ ಕೆಂದಿದ ಎಲ್ಲ ಭರ್ಜರಿಯಾಗಿ ಬಾರಿಸ್ಬಿಟ್ಟು ಇದ್ದಾರೆ. ಅಷ್ಟೇ ಹೇಳಕ್ ಇಷ್ಟಪಡ್ತೀನಿ. ಅಷ್ಟೇ. ಇವಳು ಕೂಡ ಇನ್ನೊಬ್ಬ ಚಿಕ್ಕಪ್ಪನ ಮಗಳು, ಒಬ್ಬಳೆ ಮಗಳು ಅವಳಿಗೆ. ಹಿಂದಿನ ವೀಡಿಯೋದಲ್ಲಿ ನಾನು ಇವಳನ್ನ ಪರಿಚಯ ಮಾಡಿಸ್ಕೊಟ್ಟಿದ್ದೀನಿ. ಹಾಗೆ ನನ್ನ ನಾದಿನಿ ಮಕ್ಕಳು ಕೂಡ ಊರಿಂದ ಬಂದಿದ್ರಲ್ಲ ಇಬ್ಬರೂ. ಅವ್ರು ನನ್ನ ನಾದಿನಿ ಬಂದಿರಲಿಲ್ಲ, ಬರೋಂಗಿಲ್ಲ ಅಂತ ಹೇಳಿ ಬಂದಿರಲಿಲ್ಲ. ಅವರು ಕೂಡ ಊರಿಗೆ ಹೋಗ್ತೀವಿ ಅತ್ತೆ ಅಂತ ಹೇಳ್ತಾಯಿದ್ರು. ಸರಿ ಅಂತ ಹೇಳಿ ಅವ್ರನ್ನೂ ಕೂಡ ಕಳಿಸ್ತಾ ಇದ್ದೆ. ಇದು ನನ್ನ ಅತ್ತೆಯ ಮೊಮ್ಮಗ, ಅವನು ಕೂಡ ಬಂದಿದ್ನಲ್ಲ, ಅವನು ಕೂಡ ಪರಿಚಯ ಮಾಡಿಕೊಡೋಣ ಅಂತ ಮಾಡ್ಕೋತಾ ಇದ್ದೆ. ಫಂಕ್ಷನ್ ಎಲ್ಲ ಮುಗೀತು. ಎಲ್ಲ ಊಟ ಮಾಡ್ಕೊಂಡು ಕೂಡ ಹೋದ್ರು. ಇವನು ಅಕ್ಕನ ಮಗ ನೋಡಿದ್ದೀರಾ.
ಇವನು ಕೂಡ ಇವಾಗ ಹೊರಡ್ತಾ ಇದ್ದಾನೆ. ಯಾಕೆ ಅಂತ ಹೇಳಿದ್ರೆ ಇವತ್ತಿಂದ ಇವನು ಹಾಸ್ಟೆಲಲ್ಲಿ ಹೋಗ್ತಾ ಇದ್ದಾನೆ. ಹಾಗಾಗಿ ಇವತ್ತೇ ಹೋಗಿ ಅಡ್ಮಿಷನ್ ಆಗಬೇಕಂತೆ. ಈ ನಾಳೆಯಿಂದ ಕಾಲೇಜೆಲ್ಲ ಸ್ಟಾರ್ಟ್ ಆಗುತ್ತಲ್ಲ, ಫಸ್ಟ್ ಇಯರ್ ಕಾಲೇಜ್ಗೆ ಇವನು ಹಾಸ್ಟೆಲ್ಗೆ ಸೇರ್ಕೊಂಡಿದ್ದಾನೆ. ಪಾಂಡವಪುರದಲ್ಲಿ ಇವನು ಇರೋದು ಹಾಸ್ಟೆಲು. ನಾವು ಕೂಡ ಯಾವಾಗಲೂ ಒಂದ್ಸಲ ಹೋಗಿಲ್ಲ, ಹೋದಾಗ ನಾನು ವಿಡಿಯೋ ಮಾಡಿ ನಿಮಗೆ ತೋರಿಸ್ತೀನಿ. ಇವಾಗ ಹಾಸ್ಟೆಲ್ಗೆ ಹೊರಡ್ತಾ ಇದ್ದಾನೆ. ಪ್ಯಾಕಿಂಗ್ ಎಲ್ಲ ಆಗಿದೆ. ನನ್ನ ದೊಡ್ಡಕ್ಕ ಭಾವ ಕೂಡ ಹೊರಟ್ರು. ಈಗ ಎರಡನೇ ಅಕ್ಕ ಭಾವ ಜೊತೆ ಹೋಗ್ತಾನೆ. ಬಾಯ್ ಮಾಡು, ಹಾಯ್ ಮಾಡು. ಒಂದು ಸ್ವಲ್ಪ ನಾಚ್ಕೋತಾನೆ, ಹಾಗಾಗಿ ಅವನು ಹಂಗೇನೆ. ಏನು ಮಾಡೋದು, ಎಜುಕೇಷನ್ ಅಂತ ಬಂದಾಗ ನಾವೇನು ಮಾಡೋಕ್ಕಾಗಲ್ಲ, ಬಿಟ್ಟಿರೋಕ್ಕಾಗಲ್ಲ. ಅಂದರೆ ಒಂದು 15 ದಿನಕ್ಕೆ ವಾರಕ್ಕೊಂದ್ಸಲ ಬರ್ತಿದ್ರು. ಏನು ಮಾಡೋಕ್ಕಾಗಲ್ಲ, ಅವ್ರ ಭವಿಷ್ಯದ ಬಗ್ಗೆ ನೋಡಬೇಕು. ಹಾಗಾಗಿ ಹಾಸ್ಟೆಲ್ಗೆ ಸೇರಿಸಿದ್ದಾರೆ. ಅಕ್ಕ ಬಾವು ಹೊರಟೋಗ್ಬಿಟ್ರು ಬೇಗನೆ, ಊಟ ಎಲ್ಲ ಮುಗಿಸ್ಕೊಂಡು ಹೊರಟ್ರು. ಈಗ ಕೂಡ ಎರಡನೇ ಅಕ್ಕನೂ ಕೂಡ ಹೋಗ್ತಾರೆ. ಸರಿನಾ, ಮಾಡ್ತೀನಿ, ಕಂಟಿನ್ಯೂ ಮಾಡ್ತೀನಿ. ಎಲ್ಲ ಊಟ ಎಲ್ಲ ಮುಗಿಸ್ಕೊಂಡು ಗೆಸ್ಟ್ಗಳು ಕೂಡ ಹೋದರು. ಅಕ್ಕ ಎರಡನೇ ಅಕ್ಕ ಅವನನ್ನು ಹಾಸ್ಟ್ಲಿಗೆ ಬಿಡೋಕೆ ಅಂತ ಅಂದ್ಬಿಟ್ಟು ಕರ್ಕೊಂಡು ಹೋದರು. ಅದನ್ನು ನಾನು ವಿಡಿಯೋ ಮಾಡ್ಕೊಳಕ್ಕಾಗಲಿಲ್ಲ, ಒಳಗಡೆ ಯಾರೋ ಬಂದರು ಅಂತ ನಾನು ಒಳಗಡೆನೇ ಎತ್ಕೊಂಡೆ. ಅಣ್ಣ ಅತ್ತಿಗೆನೂ ಕೂಡ ಹೊರಟರು, ಅದನ್ನು ಕೂಡ ನಾನು ವಿಡಿಯೋ ಮಾಡ್ಕೊಳ್ಳೋಕ್ಕೆ ಆಗಲೇ ಇಲ್ಲ. ಯಾರೋ ಬಂದರು ಅಂತ ಹೇಳಿ ಅವ್ರಿಗೆ ಪ್ರಸಾದ ಎಲ್ಲ ಕೊಡ್ತಾ ಒಳಗಡೆನೇ ಇತ್ಕೊಬಿಟ್ಟೆ. ನಮ್ಮನೆ ಫಂಕ್ಷನು ಅಂತ ಹೇಳಿದ್ರೆ ನಮ್ಮದೇ ಸ್ವಲ್ಪ ಕೆಲಸ ಇರುತ್ತೆ, ಹಾಗಾಗಿ ನಾವು ಯಾವುದೇ ವೀಡಿಯೋಗಳನ್ನು ಮಾಡ್ಕೊಳ್ಳೋಕ್ಕೆ ನಮಗೆ ಟೈಮೇ ಸಿಗಲ್ಲ. ಇನ್ನು ಊಟ ಎಲ್ಲ ಸ್ವಲ್ಪ ಮಿಕ್ಕಿತ್ತು, ನಮಗೆ ಎಷ್ಟೆಷ್ಟು ಬೇಕೋ ಅಷ್ಟೆಷ್ಟು ಇಟ್ಕೊಂಡು ಇನ್ನು ಮಿಕ್ಕಿದ್ದೆಲ್ಲ ಯಾವುದಾದ್ರೂ ಅನಾಥಾಶ್ರಮಕ್ಕೆ ಕೊಟ್ಬಿಡೋಣ ಅಂತ ಅಂದ್ಕೊಂಡು ನಾವೆಲ್ಲ ಎಷ್ಟು ಬೇಕು ಅಷ್ಟರಲ್ಲಿ ಕೊಡ್ತಾ ಇದ್ವಿ. ಇಲ್ಲ ಅಕ್ಕಪಕ್ಕದವ್ರ ಮನೆಗೂ ಕೂಡ ಸ್ವಲ್ಪ ಕೊಟ್ಬಿಡೋಣ ಅಂತ ಹೇಳಿ ಎಲ್ಲ ತುಂಬ್ಕೊತಾ ಇದ್ದೆ. ತಾತ ಬಾಯ್ ಬಾಯ್ ಮಾಡಿ. ನಾನು ಆಗಲೇ ಮೂರ್ತಿ ಮಿಸ್ಸಸ್ ಅಂತ ನಾನು ಪರಿಚಯ ಮಾಡಿಕೊಟ್ನಲ್ಲ, ಅವಳ ಹೆಸರು ಸಂಗೀತ ಅಂತ. ಇವನೇ ಮೂರ್ತಿ ತಮ್ಮ. ಇಲ್ಲಿ ನೋಡಿ, ಅವರಿಬ್ಬರು ಗಂಡ ಹೆಂಡ್ತಿರು. ಇವನೇ ತಮ್ಮ ಮೂರ್ತಿ ಅಂತ. ಇವನು ಫೋಟೋಗ್ರಾಫರು. ಕೆಲಸ ಎಲ್ಲ ಮುಗಿದು ಇನ್ನು ಸಂಜೆಗೂ ಕೂಡ ಒಂದು ಆರ್ಡ್ರ್ ಐತೆ, ಹೋಗಬೇಕು. ಹಾಗೆ ಒಂದು ವಿಸಿಟ್ ಕೊಟ್ಟು ಹೋಗೋಣ ಅಂತ ಬಂದೆ ಅಂತ ಹೇಳ್ದ. ಬೆಂಗಳೂರಲ್ಲಿ ಆರ್ಡ್ರಿತ್ತು, ಹೋಗಿದ್ದೆ. ಇನ್ನು ಸಂಜೆಗೂ ಕೂಡ ಹೋಗಬೇಕು ಅಂತ ಹೇಳಿ ಬಂದ. ಆಯ್ ಮಾಡಿ ಅಣ್ಣ ವ್ಲಾಗ್. ಇವರು ನಮ್ಮ ಅತ್ತೆ ಅಂದರೆ ನಮ್ಮ ಅಪ್ಪನ ಅಕ್ಕ. ಅವರು ಅತ್ತೆ ಮಗಳು. ಇದನ್ನೆಲ್ಲ ಮುಗ್ದೋಗಿತ್ತು, ಆದರೂ ಲೇಟಾಗಿ ಬಂದಿದ್ದಾರೆ. ತುಂಬ ಖುಷಿ ಆಯಿತು. ಅತ್ತೆ ಮಗಳೆಲ್ಲ ಬಂದಿದ್ದಕ್ಕೆ ಖುಷಿ ಅಂತೂ ತುಂಬ ಆಯಿತು. ಅತ್ತೆ ನೋಡಿ ಹೆಂಗವ್ರೆ. ನೀನೇನು ಮರೆಗೆ ಬಂದ್ಬಿಟ್ಟೆ ನೀನು. ಆಯ್ ಮಾಡಕ್ಕ ಒಂದ ನೋಡಿ, ನಮ್ಮ ಅತ್ತೆ ಮಗಳು ಆಯ್ ಮಾಡ್ತಾ ಇದ್ದಾರೆ. ಅಂತೂ ಫೈನಲಿ ಫಂಕ್ಷನ್ ಎಲ್ಲ ಮುಗೀತು. ರಾತ್ರಿಗೂ ಕೂಡ ಸ್ವಲ್ಪ ಜನ ಊಟಕ್ಕೆ ಬರೋರಿದ್ದಾರೆ. ನಮಗಂತೂ ಫುಲ್ ಟಯರ್ಡ್ ಆಗೋಗಿದೆ, ಸುಸ್ತಾಗೋಗಿದೆ. ನಮಗಂತೂ ಆಯ್ತಾನೆ ಇಲ್ಲ. ಏಕೆ ಅಂತಂದರೆ ಓಡಾಟ ಎಲ್ಲ ಸ್ವಲ್ಪ ನಮ್ಮದೇ ಜಾಸ್ತಿ ಎಲ್ಲ ಓಡಾಟ ಎಲ್ಲ. ನಿನ್ನೆಯಿಂದನೂ ನನಗೂ ಕೂಡ ಸುಸ್ತಾಗೋಗಿದೆ. ಕಾಲೆಲ್ಲ ನೋವು ಬಂದುಬಿಟ್ಟಿದೆ. ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ, ಭಾವಿಸ್ತೀನಿ. ಇಷ್ಟ ಆಗಿರಲೇಬೇಕು. ಏಕೆ ಅಂತಂದರೆ ನನ್ನ ಕಂದಮ್ಮನ ಬರ್ತಡೇ ಸೆಲೆಬ್ರೇಷನ್ ಹೇಗಿತ್ತು ಅಂತ ನೀವು ಕೂಡ ಕಮೆಂಟ್ ಮಾಡಿ ತಿಳಿಸಿ ನನಗೆ. ನೋಡಿ ಸ್ಯಾರಿ ಹೇಗಿದೆ, ನನಗೆ ತುಂಬ ಚೆನ್ನಾಗಿದೆ ಎಲ್ಲ ಸ್ಯಾರಿ. ನಾನು ಸ್ಯಾರಿ ಬಗ್ಗೆ ಹೇಳಲೇ ಇಲ್ಲ ನಿಮಗೆ. ತುಂಬ ಚೆನ್ನಾಗಿದೆ. ಪರ್ಪಲ್ ಬಾರ್ಡ್ರು ಮತ್ತು ಬ್ಲೌಸು ಕೂಡ ಅದೇ ಥರ ಬಂದಿದೆ. ತುಂಬ ಚೆನ್ನಾಗಿದೆ ಎಲ್ಲ ಕಾಂಬಿನೇಷನ್. ಹೇಗೆ ಅನ್ನಿಸ್ತಿದೆ ಸ್ಯಾರಿ ನಮ್ಮದು ನೋಡಿ. ನನ್ನ ಸ್ಯಾರಿ ಎಲ್ಲ ಹೇಗಿದೆ ಅಂತ ಕೂಡ ಕಮೆಂಟ್ ಮಾಡಿ ತಿಳಿಸಿ. ಇದು ಎಲ್ಲಿ ತಗೊಂಡೆ, ಎಷ್ಟು ಏನು ಅಂತ ನಿಮಗೆ ಗೊತ್ತಾಗಬೇಕು ಅಂತ ಹೇಳಿದ್ರೆ ನೀವು ನನಗೆ ಕಮೆಂಟ್ ಮೂಲಕ ತಿಳಿಸ್ಬೋದು. ಈ ಸ್ಯಾರಿ ಎಲ್ಲಿ ತಗೊಂಡೆ ಅಂತ ನಾನು ನೆಕ್ಸ್ಟ್ ಬ್ಲಾಗಲ್ಲಿ ಹೇಳ್ತೀನಿ. ಹಾಗೆ ಇಷ್ಟೊತ್ತವರೆಗೂ ನನ್ನ ವಿಡಿಯೋನ ನೋಡಿದ್ದಕ್ಕೆ ನಿಮಗೆಲ್ರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳ್ತೀನಿ. ಇಲ್ಲಿಗೆ ಈ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆಗಿದೆ ಅನಿಸುತ್ತೆ. ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ, ಹಾಗೆ ಹೇಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದರೆ ಹೋಗಿ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ನನಗೆ ಸಪೋರ್ಟನ್ನು ನೀಡಿ. ನೀವು ಸಪೋರ್ಟ್ನ ನೀಡ್ತಾ ಇದ್ದರೆ ನಾನು ಇನ್ನೂ ಹೆಚ್ಚಿನ ವೀಡಿಯೋಗಳನ್ನ ನಾನು ನಿಮಗೆ ಕೊಡೋಕ್ಕೆ ಇಷ್ಟಪಡ್ತೀನಿ. ಪ್ರಯತ್ನನೂ ಕೂಡ ಪಡ್ತೀನಿ.
ಸುಸ್ತಾಗೋಗಿದೆ, ಮಾತಾಡೋಕ್ಕೂ ಕೂಡ ಆಗ್ತಾಯಿಲ್ಲ. ಎಲ್ಲ ಕೂಡ ಬಂದಿದ್ದವರೆಲ್ಲ ಕೂಡ ಇಷ್ಟೆಲ್ಲ ಹೊರಟೋದ್ರು. ಇನ್ನು ಹೇಳಿದ್ನಲ್ಲ ಅಕ್ಕನ ಮಗನ ಹಾಸ್ಟೆಲಿಗೆ ಬಿಡೋಕೆ ಅಂತಲೇ ನನ್ನ ಹಸ್ಬೆಂಡು, ಎರಡನೇ ಅಕ್ಕ, ಎರಡನೇ ಭಾವ ಎಲ್ಲರೂ ಕೂಡ ಹೋಗಿದ್ದಾರೆ. ಅವರೆಲ್ಲ ಇನ್ನೇನೋ ಬರ್ತಾರೆ, ಅವ್ರನ್ನ ಬಿಟ್ಬಿಟ್ಟು ವಾಪಸ್ ಇಲ್ಲಿಗೆ ಕೂಡ ಬರ್ತಾರೆ. ಸರಿ, ಮುಂದಿನ ವಿಡಿಯೋ ಜೊತೆ ಸಿಗ್ತೀನಿ. ಹೇಗಿತ್ತು ಸತ್ಯನಾರಾಯಣ ಸ್ವಾಮಿ ಪೂಜೆ ಎಲ್ಲ, ನಮ್ಮ ಪುಟ್ಟ ಒಂದು ಹಾಗೆ ನನ್ನ ಬಂಗಾರಿದ್ದು, ನನ್ನ ಕಂದಮ್ಮಂದು ಬರ್ತ್ಡೇ ಸೆಲೆಬ್ರೇಷನ್ ಹೇಗಿತ್ತು ಅಂತ ತಿಳಿಸೋದಂತೂ ನೀವು ಮರೀಲೇಬೇಡಿ. ಹಾಗೆ ಹೆಚ್ಚು ಜನ ನನಗೆ ಸಬ್ಸ್ಕ್ರೈಬರ್ ಆಗಿ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಮತ್ತೊಂದಷ್ಟು ವೀಡಿಯೋನ ನಾನು ಕೊಡ್ತೀನಿ. ಅಲ್ಲಿವರೆಗೂ ಈಗ ಬಿಟ್ಟಿರೋ ವೀಡಿಯೋಗಳನ್ನ ನೋಡ್ತಾ ಇರಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನು ಕೂಡ ಕ್ಲಿಕ್ ಮಾಡಿ, ಯಾಕೆಂತಂದರೆ ನಾನು ಬಿಡೋ ಹೊಸ ವೀಡಿಯೋ ನೋಟಿಫಿಕೇಷನ್ ಆಗಿ ನಿಮಗೆ ಬರುತ್ತೆ. ಓಕೆ, ಮತ್ತೆ ಒಂದು ವಿಡಿಯೋ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್, ಲವ್ ಯು ಆಲ್.